श्रुवांसस्तनूभिः व्याश्येम देवहितं यदायुः स्वस्ति न इन्द्रो वृद्धश्रवा स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಭಕ್ತಾಭಿಮಾನಿಗಳಿಗೆ ವಂದನೆಗಳು. ಇವತ್ತು ನಮ್ಮ ಮನವಿಯಂತೆ ನಮ್ಮ ಇಲ್ಲಿಯ ಮುಖ್ಯಸ್ಥರಾದ ಸ್ಥಾಪಕರ ಹಾಗೂ ಅಧ್ಯಕ್ಷರಾಗಿರುವಂಥ ರಮಾನಾಥ್ ಲೋಂಡೆ ಅವರು ನಮ್ಮ ಅನಿಸಿಕೆಗೆ ಒಳ್ಳೆ ಸ್ಪಂದಿಸಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ತಾವೆಲ್ಲರೂ ಬಂದಿದ್ದೀರಿ. ಈಗ ಗುರೂಜಿ ದಂಪತಿಗಳಿಂದ, ನಾವು ಗುರೂಜಿ ಅಂತ ಕರಿತಾ ಇದ್ದೇವೆ, ದಂಪತಿಗಳಿಂದ ಹಾಗೂ ಪ್ರಶಾಂತ ದಂಪತಿಗಳು ದೀಪ ಪ್ರಜ್ವಲನ ಮಾಡಬೇಕಾಗಿ, ಹೌದು, ಮತ್ತೆ ಪುರೋಹಿತರು ಅರ್ಚಕರು ಯಾರಾದರೂ ಆಗ್ತದೆ. ಹೌದು, ಎಲ್ಲರಿಗೂ ಸ್ವಾಗತ. ಓಂ ಜಾತವೇದಸೆ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದಾಃ ಸನಃ ಪರ್ಷದದ ದುರ್ಗಾಣಿ ವಿಶ್ವಾ ನಾವೇ ವಸನ್ನಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೆ ವೈರೋಚನೀಂ ಕರ್ಮಪೇಶುದುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಅಗ್ನೇ ತ್ವಂ ಪಾಲಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವಾ ಪೋಶ್ಚ ಪುತ್ವೇ ಬಹುಲಾನ ಓರ್ವೇ ಭವಾತೋಕಾಯತನಯಾಯ ಸಂಯೋಃ ವಿಶ್ವಾನಿ ನ ದುರ್ಗಃ ಜಾತವೇದಃ ಸಿಂಧುನ್ನ ನಾವಾದುಯಿತಾದಿಪರ್ಷೇ ಅಗ್ನೇ ಅತ್ರವಂ ಮನಸಾ ಗಣಾನೋ ಅಸ್ಮಾಕಂ ಬೋಧ್ಯವಿತಾ ತನೂನಾಂ ಪತನಾದಿತಕಂ ದಾಮಾನಮುಗ್ರಮಗ್ನಿಕಂ ಹುವೆ ಸನಃ ಪರ್ಷದದ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿದುರಿತಾತ್ಯಗ್ನೇ ಹುವಾಮಹೇ ಕವಿಂ ಕವೀನಾಪವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪರ ಆನಶ್ಚನ್ಮನ್ನೋತಿಭಿಶ್ಚಿದಸಾದನಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯವಹಂ ಭಜೆ. ದತ್ತಾತ್ರೇಯಾಯ ವಿದ್ಮಹೇ ದಿಗಂಬರಾಯ ವಿದ್ಮಹೇ ತಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ಸಾಂಗ ಸಪರಿವಾರ ದತ್ತಾತ್ರೇಯ ಸಾಂಗಾಯ ಸಪರಿವಾರ ದೇವತಾಭ್ಯೋ ನಮಃಪಯಾಮಿ. ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಕಾರ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಅವರಿಗೂ ನಮ್ಮ ಸಂಗೀತ ವೃಂದದ ಪರವಾಗಿ ಊರವರ ಪರವಾಗಿ ತುಂಬು ಹೃದಯದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ದೀಪ ಪ್ರಜ್ವಲನ ಕಾರ್ಯಕ್ರಮ ಇದೀಗ ಸಂಪನ್ನಗೊಂಡಿದೆ. ಇನ್ನು ಮುಂದೆ ಇದೇ ವೇದಿಕೆಯಲ್ಲಿ ಪ್ರಥಮ ಕಾರ್ಯಕ್ರಮವಾಗಿ ಶ್ರೀಮತಿ ಎಂನಲ್ಲಿ ಮತ್ತು ಶ್ರೀ ವೆಂಕಟೇಶ್ ಡೋಂಗ್ರೆಯವರು ಮೃದಂಗದಲ್ಲಿ ಸಹಕರಿಸಲಿದ್ದಾರೆ. ಶ್ರೀ ದೇವರ ಪ್ರಸಾದ, ಶ್ರೀ ಗುರುದೇವರ ಪ್ರಸಾದವನ್ನು ಕೊಡ್ತಾ ಇದ್ದಾನೆ, ಸ್ವೀಕರಿಸಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಆದಂತಹ ಮಾಳದಲ್ಲಿ ಇರುವಂತಹ ಅದ್ಭುತ ಕಲಾ ಕೌಶಲ್ಯ ಇರುವಂಥ, ತುಂಬ ಹೆಸರು ಗಳಿಸಿರುವಂಥ ಶ್ರೀಮಾನ್ ಡೋಂಗ್ರೆ, ವೆಂಕಟೇಶ ಡೋಂಗ್ರೆಯವರು ಬಂದಿದ್ದಾರೆ ಇವತ್ತು ನಮ್ಮ ಜೊತೆ. ಮೂಲತಃ ಇವರು ಶೃಂಗೇರಿಯವರು, ಅವರ ಸ್ವಲ್ಪ ಸೂಕ್ಷ್ಮ ಪರಿಚಯ. ಅಂಥದ್ರಲ್ಲಿ ಆ ಶೃಂಗೇರಿಯಿಂದ ಬಹುಶಃ ಕಾರ್ಕಳಕ್ಕೆ ಬಂದು ಮಾಳಕ್ಕೆ ಬಂದು ಬಹುಶಃ ಇಲ್ಲಿ ಅವರಿಗೆ ಒಂದು ಅವಕಾಶ ಸಿಕ್ತು, ಅವರಿಗೆ ನಮ್ಮ ದೇವರ ಸೇವೆ ಮಾಡಲಿಕ್ಕೆ. ನಾನು ಧನ್ಯವಾಗಿದ್ದೇನೆ. ಅವರು ಕೂಡ ತುಂಬ ಕೃತಜ್ಞತೆ ಈ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಯುಷ್ಮಾನ್ ಕುಮಾರ್ ಒಂದು ಗುಲಾಬಿ ಕೊಟ್ಟು ಅವರೇ ಬರ್ತಾರೆ. ಇವರು ಕೂಡ ನಮ್ಮ ವಿದ್ವಾನ್ ವೆಂಕಟೇಶ್ ಚೆಪ್ಲೋಣ್ಕರ್ರವರ ಶಿಷ್ಯರು. ಇವರದ್ದು ವಿಷಯ ನನಗೆ ಗೊತ್ತೇ ಇಲ್ಲ. ಯಾರೋ ನಮ್ಮ ಹೇಳ್ತಾರೆ, ಸಂಜೀವರವರು ಒಳ್ಳೆ ಸಂಗೀತ ಹೇಳ್ತಾರೆ ಅಂತೇಳಿ ಮೋಹನ್ ಚೆಪ್ಲೋಣ್ಕರ್ ಹೇಳಿದರು. ಪ್ರತಿಷ್ಠಾಪನೆ ದಿವಸ ನಾನು ಇವರನ್ನು ಕರೆದೆ ಕಡೆಗೆ. ಅವರು ಸಂಗೀತ ಶುರು ಮಾಡಿದ ನಂತರ ಅಲ್ಲಿ ಕೆಳಗೆ ನಾನು ಕೂತ್ಕೊಂಡಿದ್ದ ಕುರ್ಚಿಯಿಂದ ನಾನು ಹೇಳಲೇ ಇಲ್ಲ.
ಅಂದರೆ ಅಂಥ ಒಂದು ಸಂಗೀತ ರಸದೌತಣವನ್ನು ನಮಗೆ ಅವರು ಕೊಟ್ಟರು. ಗೊತ್ತೇ ನೀಡಿದ್ದಾರೆ ನಮಗೆ. ಆ ಪರಮಾತ್ಮ ಅವರಿಗೆ ಒಳ್ಳೆಯದಾಗಲಿ. ಇನ್ನೂ ಕೂಡ ಅವರ ಆ ವಿದ್ಯೆಯಲ್ಲಿ ಅಭಿವೃದ್ಧಿಯಾಗಿ ಉತ್ತರೋತ್ತರವಾಗಿ ಈ ನಮ್ಮ ಒಂದು ದುರ್ಗ ಗ್ರಾಮಕ್ಕೆ ಒಳ್ಳೆಯ ಹೆಸರು ತರುವ ಹಾಗೆ ಆಗಲಿ ಅಂತ ಹೇಳಿ ಆ ದೇವರ ಹತ್ರ ಬೇಡಿ ಅವರಿಗೆ ಪ್ರಸಾದ ಶಾಲು ಹೊದಿಸುವಂತಹ ಮೂಲಕ ಪ್ರಸಾದ ಕೊಡ್ತಾ ಇದ್ದೇನೆ. ಆಯುಷ್ಮಾನ್ ಭವ. ಆಕಸ್ಮಿಕ ಅಂತ ಹೇಳ್ಬೋದು. ನಾವು ಹೇಳ್ತೇವಲ್ಲ ಪ್ರತಿ ವಿಧದಲ್ಲಿ ಇದೊಂದು ಆಕಸ್ಮಿಕದ ಹಾಗೆ ಇರುತ್ತೆ ಅಂತೇಳಿ. ನನ್ನ ಜೀವಮಾನದಲ್ಲಿ ಈ ದೇವರ ಪ್ರತಿಷ್ಠೆ ಮಾಡಿದ ನಂತರ ಇದೊಂದು ಆಕಸ್ಮಿಕ ಘಟನೆ. ಯಾಕಂತ ಹೇಳಿದರೆ ಈ ನಮ್ಮವರೇ ಆದವರು, ನಮ್ಮ ಹತ್ರ ಇದ್ದವರು ಕೂಡ ಅವರ ಪ್ರತಿಭೆ ಇಷ್ಟೊಂದು ಇದೆ ಅಂಥೇಳಿ ನಿಜವಾಗಿ ನಾನು ಹೇಳ್ತೇನೆ, ಆತ್ಮದಲ್ಲಿ ನನಗೆ ಇಷ್ಟು ಗೊತ್ತಿರಲಿಲ್ಲ. ಇವರು ಉಂಟು ಅಲ್ಲಿ ತುಂಬ ಏನು ತಗೊಂಡ್ರು, ಪ್ರೆಸೆಂಟೇಷನ್ ಏನು ಹೇಳ್ತಾರೆ, ಪ್ರಶಸ್ತಿಗಳನ್ನು ತಗೊಂಡ್ರು. ಅದೆಲ್ಲ ನಾನು ಓದ್ತಾ ಇದ್ದೇನೆ. ಆದರೆ ನನಗೊಂದು ಅವಕಾಶ ಇವತ್ತು ಅವರಾಗಿಯೇ ಬಂದು, ನಿಜವಾಗಿ ಹೇಳ್ತೇನೆ, ನಾನಾಗಿ ಕರೆದದ್ದಲ್ಲ, ಅವರಾಗಿಯೇ ಬಂದು ನಾನೊಂದು ಕೇಳಿ ಅವರಾಗಿಯೇ ಒಂದು ದೇವರ ಸೇವೆ ಮಾಡಬೇಕಂತ ಹೇಳಿ ನನಗೆ ಆ ದೇವರ ಮನಸ್ಸಿಗೆ ಆನಂದ ಆಯಿತು. ಅರೆ, ಇಷ್ಟು ಹತ್ರ ಇದ್ದು ನಾನೇ ಕರೀಲಿಲ್ಲ. ನನ್ನ ಎಷ್ಟು ದೊಡ್ಡ ತಪ್ಪಾಗಿದೆ ನನ್ನಿಂದ, ನನ್ನ ಬಹಳ ತಪ್ಪು ಕೆಲಸ ನಾನು ಮಾಡಿದ್ದೇನೆ ಅಂತ ಹೇಳಿ ನಾನು ಇದು ಮಾಡಿದ್ದೇನೆ. ಸಂತೋಷದಿಂದ ನಾನು ಇಲ್ಲಿ, ಅಥವಾ ಇದಕ್ಕೆ ಟ್ರಸ್ಟ್ಗಳು ಇದ್ದಾರೆ, 11 ಜನ ಟ್ರಸ್ಟ್ಗಳು. ಆ ಟ್ರಸ್ಟ್ಗಳ ಹತ್ರ ಎಲ್ಲ ವಿಚಾರ ಮಾಡುವಾಗ ಆನಂದದಿಂದ ನಾವು ಒಪ್ಪಿಕೊಂಡಿದ್ದೇವೆ. ಇವತ್ತು ಆ ಕಲಾ ಪ್ರೌಢಿಮೆಯನ್ನು ಇವತ್ತು ಇಲ್ಲಿ ಪ್ರದರ್ಶಿಸಲಿಕ್ಕೆ ಇದ್ದಾರೆ ಅವರು. ಆಗಲಿ ಸೇವೆ ಹೇಳಿ ಅಥವಾ ಮತ್ತೊಂದು ಹೇಳಿ, ಅಂತೂ ನಿಮ್ಮ ಪ್ರೌಢಿಮೆಯನ್ನು ನಾವು ಈಗ ಕಿವಿಯಾರೆ ನಮಗೆ ಕೇಳಲಿಕ್ಕೆ ಉಂಟು. ಇಲ್ಲಿ ಒಂದು ಅವರಾಯಿತು, ಇನ್ನೊಬ್ಬರು ಯಾರು ಕಲಾವಿದರು, ವೀಣಾವಾದವರು ಬರ್ತಾ ಇದ್ದಾರ? ಆಯ್ತು ಗೊತ್ತಾಯ್ತಲ್ಲ. ಈಗ ಬಂದವರಿಗೆ ಸುಸ್ವಾಗತವನ್ನು ಬಯಸುತ್ತಾ ನಾನು ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ನಿಮಿಷ. ಅವರು ಹೇಳಿದರು ವಯೋಸಹಜ ಇರಬಹುದು, ಆದರೆ ಸತ್ಯವಾಗಿ ಅವರು ಹೇಗೆ ಹೇಳ್ತಾರೆ ಹಾಗೆ ಹೇಳ್ತೇನೆ. ಪ್ರಪ್ರಥಮವಾಗಿ ಆರಂಭದ ದಿವಸ ಸಂಗೀತ ಕಾರ್ಯಕ್ರಮ ನೀಡಬೇಕಂತ ನನ್ನ ತಮ್ಮ ಮೋಹನ್ ಚಿಪ್ಲುಣ್ಕರ್ ನನ್ನನ್ನು ಆಹ್ವಾನಿಸಿದ್ದಾರೆ. ಆದ್ದರಿಂದ ನೀವು ಅದನ್ನು ಮನಸ್ಸಲ್ಲಿ ಬಿಟ್ಬಿಡ್ಬೇಕು. ನನಗೆ ಪರೀಕ್ಷೆ ಕೆಲಸ ಕಾರ್ಯಕ್ಕೆ ಇದ್ದ ಸಂಜೀವನ್ ನನಗೆ ಹೇಳಿದೆ, ಹೋಗಿ ಮಾಡುವ ವ್ಯವಸ್ಥೆ. ಅವನು ವ್ಯವಸ್ಥೆ ಮಾಡಿದ್ದಾನೆ, ನಿಮಗೆ ನೆನಪಿಲ್ಲ ಅಷ್ಟೇ. ನಾನು ಪ್ರತಿ ಹುಣ್ಣಿಮೆಗೆ ಹೊರಗಿನ ಕಲಾವಿದರನ್ನು ತಂದು ನಾನು ಇಲ್ಲಿ ಏನು ಭಜನಾ ಕಾರ್ಯಕ್ರಮವನ್ನು ನಾನು ನೆರವೇರಿಸಿದ್ದೇನೆ ಪ್ರತಿ ಹುಣ್ಣಿಮೆಗೆ. ಗೊತ್ತಾಯ್ತಲ್ಲ. ಈಗ 12 ಹುಣ್ಣಿಮೆ, ಈಗ ನಾಡ್ದು ಬಂದರೆ ಈಗ 12ನೇ ಹುಣ್ಣಿಮೆ ಆಗ್ತದೆ, ಬರುವ ಏಪ್ರಿಲ್ 30ಕ್ಕೆ ಅಂತ ಅದರ ಮೊದಲೇ ನಮ್ಮ ಕಲಾವಿದರು ನಮಗೆ ಭೇಟಿಯಾಗಿ ಅವರಿಗೆ ನಾನಿಲ್ಲಿ ಕರೆಸಿ ಅವರ ಸಂಗೀತ ರಸದೌತಣ ಕೇಳುವಂಥ ಭಾಗ್ಯವನ್ನು ನನಗೆ ಆ ದೇವರು ಕೊಟ್ಟಿದ್ದಾನೆ, ಅವರೇ ನಮಗೆ ಕೊಟ್ಟಿದ್ದಾರೆ. ನಾನು ತುಂಬ ಧನ್ಯವಾದನ್ನು ಅವರಿಗೆ ಮತ್ತು ಅವರ ಶಿಷ್ಯವೃಂದದವರಿಗೆ ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತಾ 2 ಮಾತು ಮುಗಿಸ್ತಾ ಇದ್ದೇನೆ. ಅವರ ಶಿಷ್ಯಮಿಂದರು ಎಷ್ಟಂತ ಹೇಳಿದರೆ ತುಂಬ ಇದ್ದಾರೆ. ಕಾರ್ಕಳದಲ್ಲಿ ಸಹ ನಾನು ಒಂದು 600-700 ಇರ್ಬೋದು ನನ್ನ ಒಂದು ಲೆಕ್ಕದಲ್ಲಿ. ಯಾಕಂದರೆ ಅವರು 10-20 ವರ್ಷದಿಂದ ಇದು ಕಲಾ ಸೇವೆ ಮಾಡ್ತಾ ಇದ್ದಾರೆ. ಆದ್ದರಿಂದ 500-600 7ರವರೆಗೆ ಇರ್ಬೋದು ಅಂತೇಳಿ ನನ್ನ ಒಂದು ಲೆಕ್ಕಾಚಾರ. ಅಂಥದ್ದಲ್ಲಿ ಅವರಿಗೆ ಇನ್ನೂ ಕೂಡ ಅವರಿಗೆ ಆ ಒಂದು ಅನುಕೂಲತೆಗಳನ್ನು ಆ ದೇವರು ದಯಪಾಲಿಸಿ ಇದೇ ರೀತಿ ಉತ್ತರೋತ್ತರವಾಗಿ ಇದು ನಡೀಲಿ, ಅವರ ಕಲಾ ಸೇವೆ ನಡೀಲಿ ಅಂತೇಳಿ ಹಾರೈಸ್ತಾ 2 ಮಾತು ಮುಗಿಸ್ತೇವೆ. ಅದರಲ್ಲಿ ಸಹಕರಿಸಿದ ಪ್ರಶಾಂತ್ ಅವರು ಹಾಗೂ ಶ್ರೀಮತಿ ಅವರು ಇಲ್ಲಿ ದೇವರ ಸನ್ನಿಧಿಗೆ ಬರಬೇಕಾಗಿ ವಿನಂತಿ. ಆದಷ್ಟು ಬೇಗದಲ್ಲಿ ಅವರಿಗೆ ನಮ್ಮ ಗುರೂಜಿಯವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಅನುರಾಧ ಅವರು ಶ್ರೀಮತಿ ಪ್ರಶಾಂತ್ ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರ ನೀಡಿದವರ ಅಲ್ಲಿ ಒಬ್ಬರು ಆಗಿರುತ್ತಾರೆ.
ಶಾಲೋದಿಸಿ ಸನ್ಮಾನಿಸಿದ ಗುರೂಜಿ ದಂಪತಿಯವರಿಗೆ ವಂದನೆಗಳು, ಧನ್ಯವಾದಗಳು. ಏನಾದರೂ ಹೇಳಲಿಕ್ಕಿದ್ರೆ ಹೇಳಿ. ಜಯಲಕ್ಷ್ಮಿ ಹಾಂ ಅಂದರೆ ಹೌದಲ್ಲ, ಜಯಲಕ್ಷ್ಮಿ ಕಾಮತ್ ಮತ್ತು ಅವರ ಶಿಷ್ಯವರು. ಹೌದು, ವೀಣಾವಾದನ ಅಂತ ಹೇಳಿಬಿಟ್ರು ನಮ್ಮ ಚಿಪ್ಲುಣ್ಕರ್ರವರು. ಲಕ್ಷ್ಮೀ ಸರಸ್ವತಿ ಮತ್ತು ಸರಸ್ವತಿಯ ಫೋಟೋ ನೋಡಿದರೆ ಅವಳ ಇರುವುದೇ ವೀಣೆ. ಆಂಜನೇಯ ಕೂಡ ವೀಣಾವಾದಕರು. ಅಂದರೆ ವೀಣೆಗೆ ಇದ್ದ ಮಹತ್ವ ಬಾಕಿ ಎಲ್ಲದಕ್ಕೂ ಇಲ್ಲ ಅಂತ ಹೇಳಿ ಅಲ್ಲ, ಪ್ರಥಮವಾಗಿ ಆ ವೀಣೆಯ ಒಂದು ಅದ್ಭುತವಾದಂತಹ ಒಂದು ಅದರ ಕಲೆ ಶಕ್ತಿ ಉಂಟಲ್ಲ, ಅದು ಯಾವ ಇದಕ್ಕೂ ಇಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂತ ಹೇಳಿದರೆ ಒಬ್ಬರೊಬ್ಬರಿಗೆ ಒಂದೊಂದು ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರ್ತದೆ. ಹಾಗೆ ನನಗೆ ವೀಣೆ ಅಂತ ಹೇಳಿದರೆ ನನಗೆ ಬಹಳ ಇಷ್ಟ. ನನಗೆ ಇದು ನಿಜವಾಗಿ ನನ್ನ ಆತ್ಮದಿಂದ ಹೇಳುವಂಥದ್ದು. ಅಂಥ ಒಂದು ವೀಣೆಯ ಒಂದು ನಾದವನ್ನು ನಮಗೆ ಇಲ್ಲಿ ವೀಣೆಯ ಒಂದು ನಾದವನ್ನು ಕೊಡಲಿಕ್ಕೆ ಇಲ್ಲಿ ಹಾಗೂ ದೇವರ ಸೇವೆ ಮಾಡಲಿಕ್ಕೆ ಕಾರ್ಕಳದಿಂದ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಸುಸ್ವಾಗತವನ್ನು ಬಯಸ್ತೇನೆ. ನಾನು ಅಧ್ಯಕ್ಷರ ನೆಲೆಯಲ್ಲಿ ಹಾಗೂ ಇದು ಇಲ್ಲಿಗೆ ಒಂದು ಟ್ರಸ್ಟ್ ಮಾಡಿದ್ದೇನೆ. ನಾನು 11 ಜನರ ಟ್ರಸ್ಟು. ನನ್ನ ಪರವಾಗಿಯೂ ಟ್ರಸ್ಟಿನ ಪರವಾಗಿಯೂ ಇಲ್ಲಿ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಎಲ್ಲರೂ ಆತುರದಲ್ಲಿದ್ದಾರೆ ನಿಮ್ಮ ವೀಣೆಯ ನಾದವನ್ನು ಕೇಳಲಿಕ್ಕೆ. ಗೊತ್ತಾಯ್ತಲ್ಲ, ಇನ್ನು ಬಹುಶಃ ಪ್ರಾರಂಭಿಸಬಹುದೋ ಏನೋ, ಯಾಕಂದರೆ ಬೇಗ ಬೇಗ ಅಂತ ನೀವು ಅವಾಗ ಹೇಳಿದ್ರಿ. ಇನ್ನು ಮುಂದೆ ಕೂಡ ಕೆಲವು ಕಾರ್ಯಕ್ರಮಗಳು ಇದ್ದಾವೆ. ಆದ್ದರಿಂದ ದಯವಿಟ್ಟು ನಮ್ಮ ಆಸನವನ್ನು ಸ್ವೀಕರಿಸಿ ತಮ್ಮ ವಿದ್ಯೆಯ ಪ್ರೌಢಿಯನ್ನು ನಮಗೆಲ್ಲರಿಗೂ ಸಿದ್ಧಪಡಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪುರಂದರದಾಸರ ಪ್ರಸಿದ್ಧ ರಚನೆ ರಾಗ ಹಂಸಧ್ವನಿ ಆದಿತಾಳ, ಇದರೊಂದಿಗೆ ನಮ್ಮ ಸಂಗೀತ ಕಾರ್ಯಕ್ರಮವು ಆರಂಭವಾಗಲಿದೆ. ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ, ಗೌರಿ ತನಯ ಶ್ರೀ ಜಗವಂದಿತನೇ ಸುಜನ
गजाननमहार्निशम् गजाननमहर्निशम् अनेकदन्तं भक्तानाम् एकदन्तमुपास्महे एकदन्तम् उपास्महे ರಾಗ ಅಬೇರಿ ಆದಿತಾಳ ವಿಳಂಬ ಕಾಲದ ಕೃತಿ. ನಗುಮೋಮು ಗನಲೆನಿ. Oh
शम्भो शिव शम्भो स्वयम्भो भो 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 शम्भो शिव शम्भो स्वयम्भो गङ्गाधरा शङ्करा करुणाकरा मामव भवसागरा तारका गङ्गाधरा शङ्करा करुणाकरा मामव भवसागरा तारका सरि मम मम रि म प प म नि 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 प नि सा सरि म नि प नि प म रि म प म रि रि सा सरि स नि सा नि प नि प म रि म प म रि रि सा सरि स नि नि स नि प नि प म म रि म प म रि रि सा सरि स नि स नि प नि प म म रि म प म रि रि सा सारि स नि स नि प नि प म म रि म प म रि रि सा सारि स नि स नि प नि प म म रि म प म रि रि सा रि म प म रि रि सा रि म प म रि रि सा शम्भो शिव शम्भो स्वयम्भो भो शम्भो शिव शम्भो स्वयम्भो धिमित धिमित धिमि धिमि गिट गिट गुण परब्रह्म स्वरूपा गम गम भूता प्रभु
ಸ್ತುತಿ ಎಲ್ಲ ಮಾಡಿ. ಗೌರಿ ಶಂಕರ ಶಂಭೋ ಶಂಕರ, ಗೌರಿ ಶಂಕರ ಶಂಭೋ, ಹಿತಕರ ಶಂಕರ ಶಂಭೋ ಶಂಕರ, ಶುಭಕರ ಶಂಕರ ಶಂಭೋ ಶಂಕರ, ದಿನಕರ ಶಂಕರ ಶಂಭೋ ಶಂಕರ, ಮುನಿವರ ಶಂಕರ ಶಂಭೋ ಶಂಕರ, ಜಯ ಜಯ ಶಂಕರ ಶಂಭೋ ಶಂಕರ, ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ. ಹೀಗೆನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ನಾತ ಕೈಯ, ಅಂಜೆಗೆನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ನಾತ ಕೈಯ, ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ, ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ, ಅಂಜಿಗಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ, ಅಂಜಿಗಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ. ಕನಸಲಿ ಮನಸಲಿ ಕಳವಳವಾದರೆ, ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ. ಕನಸಲಿ ಮನಸಲಿ ಕಳವಳವಾದರೆ, ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ. ಅಂಜಿಗಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ, ಅಂಜಿಗಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ. ಪುರಂದರ ವಿಠಲನ ಪೂಜೆಯ ಮಾಡಿದ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ, ಪುರಂದರ ವಿಠಲನ ಪೂಜೆಯ ಮಾಡಿದ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ, ಅಂಜಿಗಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ, ಅಂಜಿಗಿನ್ಯಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ, ಭಯವೂ ಇನ್ಯಾತ ಕೈಯ, ಭಯವೂ ಇನ್ಯಾತ ಕೈಯ. ಆಂಜನೇಯ ಸ್ತುತಿ. रे सा मा गरि गरि सा, 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 गा मा पा 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 मा गरि सा, गा मा पा 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 मा गरि सा, रे सा मा गरि गरि सा, रे सा मा गरि गरि सा, रे सा मा गरि गरि सा. वन्दे सन्तं हनुमन्तं, वन्दे सन्तं वायुदेवं वानरवीरं, सच्चिदानन्दं प्राणदेवं, सच्चिदानन्दं प्राणदेवं, प्राणदेवं प्राणदेवं प्राणदेवं
ಗರಿ ಸ ರೇ ನಿ ಸ ಮ ಗರಿ ಗರಿ ಸ ವಂದೇ ಸಂತಂ ಹನುಮಂತಂ ಜೋರಾಗಲಿ. ವಂದೇ ಸಂತಂ ಹನುಮಂತಂ ರಾಮಭಕ್ತಂ ಬಲವಂತಂ ರಾಮಭಕ್ತಂ ಬಲವಂತಂ ವಂದೇ ಸಂತಂ ಹನುಮಂತಂ ವಂದೇ ಸಂತಂ ಹನುಮಂತಂ ವಂದೇ ಸಂತಂ ಹನುಮಂತಂ ಶಬಾಸ್. ಆಂಜನೇಯ ವರದ ಗೋವಿಂದ ಶ್ರೀ ದತ್ತ. ಜೋ ಗುರುವೇ ಜೋ 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 ಗುರುವೇ ಜೋ 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 ಗುರುವೇ ಆನಂದ ರೂಪ 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 ಜೋ 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 ಗುರುವೇ ಜೋ 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 ಗುರುವೇ ಜೋ ಜೋ ಬ್ರಹ್ಮ ಸ್ವರೂಪ ಜೋ ಜೋ ದತ್ತಾತ್ರೇಯ ಸ್ವಾಮಿ ಜೋ ಜೋ ಬ್ರಹ್ಮ ಸ್ವರೂಪ ಜೋ ಜೋ ದತ್ತಾತ್ರೇಯ ಸ್ವಾಮಿ ಜೋ 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 ಗುರುವೇ ಜೋ 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 ಗುರುವೇ ಜೋ ಜೋ ಗುರುವೇ ಆನಂದ ರೂಪ ಜೋ 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 ಗುರುವೇ ಜೋ 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 ಗುರುವೇ ಜೋ ಜೋ ಶಾಂತ ಸ್ವರೂಪ ಜೋ ಜೋ ನಮ್ಮನು ಕಾಯೋ ಗುರುವೇ ಜೋ ಜೋ ಶಾಂತ ಸ್ವರೂಪ ಜೋ ಜೋ ನಮ್ಮನು ಕಾಯೋ ಗುರುವೇ ಜೋ 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 ಗುರುವೇ ಜೋ 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 ಗುರುವೇ ಜೋ 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 ಗುರುವೇ ಆನಂದ ರೂಪ 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 ಜೋ 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 ಗುರುವೇ ಜೋ 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 ಗುರುವೇ ಜೋ 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 ಗುರುವೇ ಜೋ ಜೋ ಜೋ
ರಕ್ಷಿಸುತ್ತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾಭಯಾರಣ ಕರುಣ ಸಿರಿ ಪಾಂಡುರಂಗ 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 ಪಾಂಡುರಂಗ. ಇನ್ನು ಕೊನೆಯದಾಗಿ ನಂತರ ಮಂಗಲ, ಅದರ ನಡುವೆ ಗಜಾನ ಸಾಠೆ ಅವರು ಇಲ್ಲಿ ಬಂದು ದತ್ತ ಮಂದಿರದ ಕುರಿತು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಅದರ ಜೊತೆ ಗುರುಜಿಯವರು ಬರಬೇಕು. ಒಂದು 5 ನಿಮಿಷ ಈ ಹಾಡು ಆದಮೇಲೆ. ರಾಯರನ್ನು ನೆನೆಸುವುದು ನಮ್ಮ ಧರ್ಮ ಕರ್ತವ್ಯ ಆಗಿದೆ. ಒಂದು ರಾಘವೇಂದ್ರ ಸ್ತುತಿ ಹಾಡಲಿದ್ದಾರೆ ನಮ್ಮ ವೃಂದದವರು. ಪೇಪರ್ ಸಿಗ್ತಾ ಇಲ್ಲ, ಪೇಪರ್ ತೆಗೆದ್ರ? ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ಎಲ್ಲರೂ ಹೇಳ್ಬಹುದು, ರಾಘವೇಂದ್ರ ಎಲ್ಲರೂ ಹಾಡಿ. ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ಜಯ ಜಯ ವೀರೇ ರಾಘವೇಂದ್ರ ಭಯನಾಶಕ ರಾಘವೇಂದ್ರ ಜಯ ಜಯ ವೀರೇ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ತುಂಗಾತೀರನೆ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ತುಂಗಾತೀರನೆ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ಕಣ್ಣಿಲ್ಲ ರಾಘವೇಂದ್ರ ಮಣ್ಣನ ಸುತ ರಾಘವೇಂದ್ರ ಅಂಗರಹಿತರಿಗೆ ರಾಘವೇಂದ್ರ ಮಣ್ಣನ ಸುತ ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ಕಣ್ಣಿಲ್ಲದವರಿಗೆ ರಾಘವೇಂದ್ರ ಮನ್ಮಂತ್ರಿಯ ರಾಘವೇಂದ್ರ ಕಣ್ಣಿಲ್ಲದವರಿಗೆ ರಾಘವೇಂದ್ರ ಮಮರುದಿ ಪ್ರಿಯ ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ವೆಂಕಟನಾಮಕ ರಾಘವೇಂದ್ರ ಸಂಕಟಹಾರಕ ರಾಘವೇಂದ್ರ ವೆಂಕಟನಾಮಕ ರಾಘವೇಂದ್ರ ಸಂಕಟಹಾರಕ ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ಜಯ ಜಯ ವೀರೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ ಜಯ ಜಯ ವೀರೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ ರಾಘವೇಂದ್ರ ಗುರು 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 ರಾಘವೇಂದ್ರ. ಹಾಡಿ, ಸ್ಟಾರ್ಟ್ ಮಾಡಿ ಹಾಡಿ. ಮುಖ್ಯ ಪ್ರಾಣ ಜೋ 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 ಮುಖ್ಯ ಪ್ರಾಣ ಜೋ ಜೋ ಮರೇವರ ಗಂಟಲ ಗಾಣ ಜೋ 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 ಮುಖ್ಯ ಪ್ರಾಣ ಜೋ ಜೋ ಮರೇವರ
ಪ್ರಸ್ತಾವನೆ ಮಾತಾಡಲಿಕ್ಕಿದ್ದಾರೆ. ಜಯತು ಶ್ರೀ ದತ್ತಗುರು ತೆಗಿರಿ. ಜಯತು ಸಚ್ಚಿದಾನಂದ ರೂಪ ನಿನ್ನ ದಿವ್ಯ ಚರಣಗಳಿಗೆ ಜಯತು ಮಂಗಳಂ. ಜಯತು ಶ್ರೀ ದತ್ತ ಗುರುವೆ ಸಚ್ಚಿದಾನಂದ ರೂಪ ನಿನ್ನ ದಿವ್ಯ ಚರಣಗಳಿಗೆ ಜಯತು ಮಂಗಳಂ. ಸರ್ವಲೋಕ ರಕ್ಷಕನೇ ಸರ್ವಭೀಷದಾಯಕನೇ ನಿನ್ನ ದಿವ್ಯ ಚರಣಗಳಿಗೆ ಜಯತು ಮಂಗಳಂ. ಸರ್ವಲೋಕ ರಕ್ಷಕನೇ ಸರ್ವಭೀಷ್ಟದಾಯಕನೇ ನಿನ್ನ ದಿವ್ಯ ಚರಣಗಳಿಗೆ ಜಯತು ಮಂಗಳಂ. ಜಯತು ಶ್ರೀ ದತ್ತ ಗುರುವೆ ಸಚ್ಚಿದಾನಂದ ರೂಪ ನಿನ್ನ ದಿವ್ಯ ಚರಣಗಳಿಗೆ ಜಯತು ಮಂಗಳಂ. ಜಯತು ಶ್ರೀ ದತ್ತ ಗುರುವೆ ಸಚ್ಚಿದಾನಂದ ರೂಪ ನಿನ್ನ ದಿವ್ಯ ಚರಣಗಳಿಗೆ ಜಯತು ಮಂಗಳಂ. ಶ್ರೀಪಾದವಲ್ಲಭನೇ ತ್ರೈಲೋಕ್ಯ ವಂದಿತನೇ ನಿನ್ನ ದಿವ್ಯ ಚರಣಗಳಿಗೆ ಜಯತು ಮಂಗಳಂ. ಶ್ರೀಪಾದವಲ್ಲಭನೇ ತ್ರೈಲೋಕ್ಯ ವಂದಿತನೇ ನಿನ್ನ ದಿವ್ಯ ಚರಣಗಳಿಗೆ ಜಯತು ಮಂಗಳಂ. ಜಯತು ಶ್ರೀ ದತ್ತ ಗುರುವೆ ಸಚ್ಚಿದಾನಂದ ರೂಪ ನಿನ್ನ ದಿವ್ಯ ಚರಣಗಳಿಗೆ ಜಯತು ಮಂಗಳಂ. ಜಯತು ಶ್ರೀ ದತ್ತ ಗುರುವೆ ಸಚ್ಚಿದಾನಂದ ರೂಪ ನಿನ್ನ ದಿವ್ಯ ಚರಣಗಳಿಗೆ ಜಯತು ಮಂಗಳಂ. ನಿನ್ನ ದಿವ್ಯ ಚರಣಗಳಿಗೆ ಜಯತು ಮಂಗಳಂ. ದತ್ತ ಮಂದಿರದ ಗುರೂಜಿಯವರಿಗೆ ಹಾಗೂ ಎಲ್ಲ ಆಡಳಿತ ಮಂಡಳಿಯವರಿಗೆ ನಮ್ಮ ಸಂಗೀತದ ವೃಂದದ ಪರವಾಗಿ ಬಂದು ಇಲ್ಲಿ ಒಂದೆರಡು ಮಾತು ಮಾತಾಡಲಿಕ್ಕಿದ್ದಾರೆ. ಅದನ್ನು ಕೇಳಿ ಅತಿಥಿಯಾಗಿ ನಮ್ಮ ಆಹ್ವಾನವನ್ನು ಮನ್ನಿಸಿ ಕಾರ್ಕಳದ ಪ್ರಸಿದ್ಧ ಉದ್ಯಮಿ ಪಾಂಡುರಂಗ ನಾಯಕ್ ಇವರು ಬಂದಿರ್ತಾರೆ. ಅವರಿಗೆ ಶ್ರೀದೇವರ ಪ್ರಸಾದವನ್ನು ನಮ್ಮ ಗುರುಜಿಯವರು ಕೊಡಬೇಕಾಗಿ ಪ್ರಾರ್ಥಿಸುತ್ತಾ ಧನ್ಯವಾದಗಳು. ದತ್ತಾತ್ರೇಯಾಯ ನಮಃ. ಶ್ರೀ ಆಂಜನೇಯಾಯ ನಮಃ. ತಮ್ಮ ಮುಂದೆ ಒಂದು ನನ್ನ ಸದ್ದು ತಮ್ಮ ಅನಿಸಿಕೆಯನ್ನು ಓದುವ ಮೂಲಕ ನಿಮ್ಮ ಮುಂದೆ ಇಡಲಿಕ್ಕಿದ್ದೇನೆ. ಏಪ್ರಿಲ್ ತಿಂಗಳ 2ನೇ ತಾರೀಕು ಪರಾಭವ ನಾಮ ಸಂವತ್ಸರದ ಚೈತ್ರ ಹುಣ್ಣಿಮೆ ದಿನ, ಹನುಮ ಜಯಂತಿ ಪರ್ವದಿನದ ಸುಂದರ ಸಂಜೆ ಹೊತ್ತು ಈ ಗುರುದತ್ತಾತ್ರೇಯ ಮಂದಿರದಲ್ಲಿ ಸೇರಿರುತ್ತೇವೆ ನಾವೆಲ್ಲ. ವೆಂಕಟೇಶ ಚಿಪ್ಲೂಣ್ಕರ್ ವಿದ್ವಾನ್, ಸಂಗೀತ ವಿದ್ವಾನ್ ಮತ್ತು ಅವರ ಶಿಷ್ಯವೃಂದದವರು ಶ್ರೀ ಗುರುಗಳ ಸಮ್ಮುಖದಲ್ಲಿ ನೀಡುತ್ತಿರುವ ಸಂಗೀತ ಸುಧೆಯ ಸೇವೆಯು ಮುಕ್ತಾಯ ಹಂತದಲ್ಲಿರುವ ಸಂದರ್ಭ. ಒಂದು ಸಂದರ್ಭದಲ್ಲಿ ಮುಕ್ತಾಯ ಆಗಿದೆ. ಯಾಕಂತ ಹೇಳಿದರೆ ಸಂಗೀತ ಈಗಾಗಲೇ ಈಗ ಮುಕ್ತಾಯ ಆಗಿದೆ, ಮಂಗಳ ಪದ್ಯ ಆಗಿದೆ. ಸಂಗೀತ ಗುರುಗಳ ಅನುಮತಿಯೊಂದಿಗೆ ಶ್ರೀ ದತ್ತ ಮಂದಿರದ ಬಗ್ಗೆ 2 ಮಾತುಗಳನ್ನು ಸೀಮಿತ ಅವಧಿಯಲ್ಲಿ ಹೇಳಲು ಬಯಸುತ್ತೇನೆ. ನಾನು ಬಹುಶಃ ಎಲ್ಲರಿಗೆ ಗೊತ್ತುಂಟು ತಕ್ಕ ಮಟ್ಟಿಗೆ ಯಾರು ಅಂಥೇಳಿ, ಆದರೂ ಕೆಲವರಿಗೆ ಗೊತ್ತಿರೋದಿಲ್ಲ ನಾನು ಯಾರು ಅಂಥೇಳಿ. ಒಂದು ಕ್ವಶನ್ ಮಾಡಿ ಗೊತ್ತೇ ಇದೆ. ಹಾಗೆ ನನ್ನ ಹೆಸರು ರಮಾನಾಥ ಯಶ್ಲೋಂಡೆ, ಕಾರ್ಕಳ ನಗರದ ತೆಳ್ಳಾರು ರಸ್ತೆಯ 10ನೇ ಕ್ರಾಸ್ ನಿವಾಸಿ ಆಗಿದ್ದೇನೆ. ನಮ್ಮ ಕುಟುಂಬದ ಪರಂಪರೆಯ 3 ಪೀಳಿಗೆಗಳಿಂದ ಬಂದ ಜ್ಯೋತಿಷ್ಯ ವಿದ್ಯೆಯ ಮೂಲಕ ನಮ್ಮಲ್ಲಿ ಬರುವ ಜನರಿಗೆ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಮಾರ್ಗದರ್ಶನ ನೀಡುವ ಸೇವೆಯನ್ನು ನಾನು ಮಾಡುತ್ತಾ ಇದ್ದೇನೆ. ಭಗವಂತನ ಅನುಗ್ರಹದಿಂದ ನನಗೆ ಎಲ್ಲ ರೀತಿಯ ಸಂತೃಪ್ತಿ ಇದ್ದು ನಾನು ಅಸಂತುಷ್ಟ ಅಲ್ಲ. ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ ಹೇಳ್ತಾರೆ. ಸಂತುಷ್ಟೇ ಇಲ್ಲದ ಬ್ರಾಹ್ಮಣ ಅಥವಾ ದ್ವಿಜ ಅಂತೆ ಅವನಿಗೆ ಯಾವಾಗಲೂ ಪರಿಪೂರ್ಣನಾಗುವುದಿಲ್ಲ, ಅಸಂತುಷ್ಟ. ಆದ್ದರಿಂದ
ನಾವು ಯಾವಾಗಲೂ ಸಂತುಷ್ಟದಲ್ಲಿ ದೇವರು ನಮಗೆ ಏನು ಕೊಡ್ತಾರೆ ಅದರಿಂದ ನಾವು ತೃಪ್ತಿ ಪಡ್ಕೊಳ್ಬೇಕು. ಅದನ್ನು ನಮಗೆ ಅದು ಬೇಕು ಇದು ಬೇಕು ಅಂಥೇಳಿ ನಾವು ಆಸೆ ಪಡದೆ ನಾವು ಎಷ್ಟು ದಿವಸ ಇರೋದು, ಒಂದು ಕೆಲವೇ ದಿವಸ ಇರುವಂಥದ್ದು ನಮ್ಮ ಜೀವನ. ಅದು ದೀರ್ಘ ದಿನಗಳು ಅದು ಅವರದ್ದು. ಅವರು ತುಂಬ ವರ್ಷ ಬಾಳಿ ಬದುಕಿ ನಮ್ಮ ದೇಶಕ್ಕೆ ಸಲ್ಲಿಸುವಂಥ ಅವಕಾಶ ಇದೆ. ಆದರೆ ಅದರಷ್ಟು ಬಹುಶಃ ಅವಕಾಶ ನನಗೆ ಇರುವ ಏನೋ ಎಂತೂ ಇರಲಿ, ನನಗೆ ಎಲ್ಲ ರೀತಿಯ ಸಂತೃಪ್ತಿ ಇದೆ. ಹೀಗಿರುವಲ್ಲಿ ದತ್ತಾತ್ರೇಯರ ಪ್ರೇರಣೆಯಂತೆ ನನ್ನ ಸ್ವಂತ ಭೂಮಿಯಲ್ಲಿ ಶ್ರೀ ದತ್ತ ಮಂದಿರವನ್ನು ಇದೇ ಕಳೆದ ಮೇ 11 ಅಂದರೆ 2025ನೇ ಇಸ್ವಿ ರಂದು ಸ್ಥಾಪಿಸಿ ಅದಕ್ಕೆ ಬೇಕಾದಂತಹ ವಿಶ್ವಸ್ತ ಮಂಡಳಿಯನ್ನು ರಚಿಸಿ 11 ಜನರ ವಿಶ್ವಸ್ತ ಮಂಡಳಿ ಇದೆ ಇದಕ್ಕೆ ರಚಿಸಿ ಸರಕಾರದಲ್ಲಿ ನೋಂದಾಯಿಸಿ ಈ ಮಂದಿರದ ಭೂಮಿ, ಕಟ್ಟಡ ಮತ್ತು ಇತರ ವಸ್ತುಗಳನ್ನು ವಿಶ್ವಸ್ತ ಮಂಡಳಿಗೆ ದಾನವಾಗಿ ಕೊಟ್ಟು ಲೋಕಾರ್ಪಣೆ ಮಾಡಿರುತ್ತೇನೆ. ಇದರಲ್ಲಿ ನನ್ನದು ಎಂದು ಏನೂ ಇಲ್ಲ, ಎಲ್ಲ ಕೃಷ್ಣಾರ್ಪಣ. ಎಲ್ಲರೂ ಇದರ ಪ್ರಯೋಜನವನ್ನು ಪಡಿಬೇಕಂತ ಹೇಳಿ ನನ್ನ ಆತ್ಮೀಯ ಒಂದು ಅನಿಸಿಕೆ. ಮುಂದೆ ಈ ಮಂದಿರದಲ್ಲಿ ಶ್ರೀ ದತ್ತಾತ್ರೇಯ ಗುರುಗಳು ಅವರ ತತ್ವಗಳ ಪ್ರಕಾರ ಜನರ ಸೇವೆ ಮಾಡಲು, ಗುರುಗಳ ಪೂಜಾದಿ ಕೈಂಕರ್ಯಗಳನ್ನು ಮಾಡಲು ಬೇಕಾದ ಆರ್ಥಿಕ ನೆರವನ್ನು ಭಕ್ತರಿಂದ ಅಪೇಕ್ಷಿಸಲಾಗಿದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಗಳಿಗಾಗಿ ಒಂದು ಸುಸಜ್ಜಿತವಾದಂತಹ ಸಭಾಭವನ ಆಗಬೇಕಾಗಿದೆ. ಶ್ರೀ ಗುರುಗಳ ಮುಖ್ಯ ತತ್ವವಾದ ದೀನದಲಿತರ ಹಾಗೂ ನಿರ್ಗತಿಕರ, ಅನಾಥರ ಸೇವೆ ಮತ್ತು ರಕ್ಷಣೆಗೆ ಅಗತ್ಯವಿರುವ ಕಾರ್ಯಕ್ರಮಗಳನ್ನು ರೂಪಿಸುವ ಯೋಜನೆ ನನಗೆ ಇದೆ, ಅಥವಾ ನಮಗೆ ವಿಶ್ವಸ್ತ ಮಂಡಳಿಗೆ. ಭಕ್ತರ ಅಪೇಕ್ಷೆಯಂತೆ ಪ್ರತಿನಿತ್ಯ ಪೂಜೆ ಆಗುವಂತೆ ಶಾಶ್ವತ ನಿತ್ಯ ಪೂಜಾ ವಿಧಿ ಸ್ಥಾಪಿಸಲಾಗಿದೆ. ಇದರ ಅರ್ಥ 2,000 ರೂಪಾಯಿ ಯಾರಾದರೂ ಭಗವಂತನ ಸೇವೆಗೆ ಕೊಟ್ಟರೆ 1 ಸಾರಿ ಮಾತ್ರ ಪೇಮೆಂಟ್. ಅವರು ಹೇಳಿದ ದಿವಸಕ್ಕೆ ಆ ಪೂಜೆಯನ್ನು ಮಾಡಿ ಅವರ ಸೂಚಿಸಿದ ವಿಳಾಸಕ್ಕೆ ಆ ಪ್ರಸಾದವನ್ನು ಕಳುಹಿಸುವ ವ್ಯವಸ್ಥೆ ಇದೆ. 1 ಸಾರಿ ಪೇಮೆಂಟ್ ಅಷ್ಟೇ. ಅಗತ್ಯ ಖಂಡಿತ ಇದೆ, ಖಂಡಿತ ಕೊಡ್ತೇವೆ, ವ್ಯವಸ್ಥೆ ಇದೆ. ಈಗ ಪ್ರಕೃತ ಗುರುವಾರ, ಪ್ರತಿ ಭಾನುವಾರ ಮತ್ತು ನಿಗದಿತ ದಿನಗಳಲ್ಲಿ ವಿಶೇಷ ಪೂಜೆಗಳು ಜರುಗುತ್ತಾ ಇವೆ. ಪ್ರತಿ ಹುಣ್ಣಿಮೆ ದಿನ ಸಂಜೆ ಭಜನಾ ಸೇವೆ ಜರುಗುತ್ತದೆ. ಭಾರತೀಯ ಸನಾತನ ಧರ್ಮ ವಿಚಾರವನ್ನು ಜಾತಿ ಮತ ರಹಿತವಾಗಿ ಎಲ್ಲರಿಗೂ ಸಿಗುವಂತೆ ಆಗಲು ಈ ಮಂದಿರ ಸ್ಥಾಪಿಸಲಾಗಿದೆ. ಸನಾತನ ಧರ್ಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಬ್ಬನೇ ಭಗವಂತನನ್ನು ಪೂಜಿಸಲು ಅವಕಾಶ ಇದೆ. ಆ ದೇವರು, ಈ ದೇವರು, ಬೇರೆ ಬೇರೆ ದೇವರು, ಆ ದೇವರು ದೊಡ್ಡವ, ಈ ದೇವರು ದೊಡ್ಡವ ಎಂಬ ವಿಚಾರ ಇಲ್ಲ. ಎಲ್ಲ ದೇವರು ಒಬ್ಬನೇ. ಅಂದರೆ ದೇವನೊಬ್ಬನೇ, ನಾಮ ಹಲವು. ಭಕ್ತಿಜ್ಞಾನ ಕರ್ಮಗಳ ಮೂಲಕ ಭಗವಂತನನ್ನು ಆರಾಧಿಸಲು ವಿವಿಧ ಮಾರ್ಗಗಳನ್ನು ಹಿರಿಯರು ಹೇಳಿಕೊಟ್ಟಿರುತ್ತಾರೆ. ಈ ಎಲ್ಲ ಮಾರ್ಗಗಳು ಒಬ್ಬನೇ ಭಗವಂತನನ್ನು ತಲುಪುತ್ತವೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಎಂದು ಹೇಳುವುದೇ ದತ್ತ ತತ್ವ. ದತ್ತಾತ್ರೇಯರ ತತ್ವ ಅಂದರೆ ಅದೇ. ಬ್ರಹ್ಮ ವಿಷ್ಣು ಮಹೇಶ್ವರರು ಒಬ್ಬರೇ ಎಂದು ಸಾರುವ ತತ್ವ ಇದು. ಒಂದೇ ದೇವರ ಮೂರ್ತಿಯಲ್ಲಿ 3 ದೇವರುಗಳು ಇಲ್ಲಿ ಅಡಕಾಗಿದ್ದಾರೆ. ಒಬ್ಬನಿಗೆ ಪೂಜೆ ಮಾಡಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅದು ಆ ಪೂಜೆ ಹೋಗ್ತದೆ. ಅದು ಎಲ್ಲ ಚರಾಚರ ವಸ್ತುಗಳಲ್ಲಿ ವ್ಯಾಪಿಸಿರುವ, ಎಲ್ಲವನ್ನೂ ಮೀರಿದ, ಎಲ್ಲವನ್ನೂ ಒಳಗೊಂಡ ಪರಬ್ರಹ್ಮ ತತ್ವ ಆಗಿರುತ್ತದೆ. ಅಲ್ಲದೆ ಇವತ್ತು ಹನುಮ ಜಯಂತಿ ವಿಶೇಷವಾದಂತಹ ದಿನ.
ಈ ದಿನ ಹನುಮನನ್ನು ಸ್ಮರಿಸುವುದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ. ಹನುಮ ಮತ್ತು ಶ್ರೀರಾಮದೇವರ ಸಂಬಂಧ ಎಲ್ಲರಿಗೂ ಗೊತ್ತಿದೆ. ಅದು ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ಅದಕ್ಕೆ ಹನುಮನೊಳಗೆ ರಾಮ, ರಾಮನೊಳಗೆ ಹನುಮ ಅಂದರೆ ಇದು ಅದ್ವೈತ ಆಯಿತು. ಇದು ದ್ವೈತ ಆಗಲಿಲ್ಲ. ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತಗಳು ಸ್ಥಾಪಿಸಿರುವಂಥ ಅನೇಕ ಗುರುಗಳು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಆದರೆ ಶಂಕರಾಚಾರ್ಯರು ಮಾತ್ರ ಅದ್ವೈತವನ್ನು ಪ್ರತಿಪಾದಿಸಿದವರಾಗಿದ್ದಾರೆ. ಅಂಥದ್ರಲ್ಲಿ ಶ್ರೀರಾಮರು ಅವತಾರಿಗಳಾದರೂ ಅವರಲ್ಲಿ ಗುರು ದತ್ತಾತ್ರೇಯರದ್ದೇ ಶಕ್ತಿ ಇದ್ದದ್ದು. ಆದ್ದರಿಂದಲೇ ಶ್ರೀ ದತ್ತಾತ್ರೇಯರು ಇದ್ದಲ್ಲಿ ಶ್ರೀ ಹನುಮದೇವರು ಯಾವಾಗಲೂ ಇರುತ್ತಾರೆ. ಏನೋ ಒಂದು ಆಗಂತೂ ಎಂಬಂತೆ, ಕಾಕತಾಳೀಯ ಸಂಬಂಧವೆಂಬಂತೆ ನಮ್ಮ ಶ್ರೀ ವಿದ್ವಾನ್ ವೆಂಕಟೇಶ್ ಚಿಪ್ಲೋನ್ಕರ್ ಅವರು ಆ ಹನುಮದೇವರ ಪಟವನ್ನು ತಂದು ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಪೂಜೆ ಆಗುವಂಥದ್ದು ಬಹುಶಃ ಯೋಗ ಪೂಜೆ ನೋಡುವಂಥದ್ದು ಯೋಗ ಅವರು ನಮಗೆ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಯಾರು? ವಿದ್ವಾನ್ ಶ್ರೀ ವೆಂಕಟೇಶ್ ಚಿಪ್ಲೋನ್ಕರ್ ಅವರು. ಹನುಮ ಇವನು ಪೂರ್ಣಜ್ಞಾನಿ. ಹನುಮ ನಮ್ಮ ಆತ್ಮದ ಸಂಕೇತ. ಶ್ರೀ ಗುರುಗಳು ಪರಮಾತ್ಮನೇ ಆಗಿರುತ್ತಾರೆ, ಮತ್ತೆ ಯಾರೂ ಇಲ್ಲ. ಗುರು ಅಂದರೆ ಗುರುತತ್ವವೇ ಅದು. ಆದ್ದರಿಂದ ನಾವು ಹಿಂದಿನ ಅನೇಕ ಜನ್ಮಗಳನ್ನು ಪಡೆದು ಕೊನೆಯ ಮನುಷ್ಯ ಜನ್ಮಕ್ಕೆ ಬಂದದ್ದು ಈ ಜನ್ಮವನ್ನು ತಿಳಿದು ಪರಮಾತ್ಮನಲ್ಲಿ ಐಕ್ಯವಾಗುವುದೇ ನಮ್ಮ ಕರ್ತವ್ಯ. ಅದಕ್ಕೋಸ್ಕರವಾಗಿ ನಮ್ಮ ಸನಾತನ ಧರ್ಮವನ್ನು ನಾವು ಪಾಲಿಸಿಕೊಂಡು ದೇವರ ಅನುಗ್ರಹವನ್ನು ನಾವು ಪಡೆಯಲಿಕ್ಕೆ ಗುರು ಹಿರಿಯರು ಕೊಟ್ಟಂಥ ಮಾರ್ಗದರ್ಶನದಿಂದ ಆ ಕಿರಿಯರು ಆ ತತ್ವವನ್ನು, ಗುರು ಹಿರಿಯರ ಆದರ್ಶವನ್ನು ಪಾಲಿಸಿಕೊಂಡು ಬಂದು ಪರಮಾತ್ಮನ ಸೇವೆಗೈದು, ಪರಮಾತ್ಮ ಬೇರೆ ಅಲ್ಲ, ಮನುಷ್ಯ ದೇವೇ ಅಲ್ಲ, ಆ ಆತ್ಮ ಬೇರೆ ಅಲ್ಲ, ಈ ಆತ್ಮ ಬೇರೆ ಅಲ್ಲ, ನಮ್ಮಲ್ಲಿರುವಂತಹದ್ದು ಎಲ್ಲವೇ. ನಮ್ಮಲ್ಲಿ ಇರುವಂತಹ ಜೀವ ಹೋದ ಕೂಡಲೇ, ಜೀವ ಅಂದರೆ ಪರಮಾತ್ಮ ಇದಾದರೆ, ನಮ್ಮಲ್ಲಿ ಇರುವಂಥದ್ದು ಡೆಡ್ ಬಾಡಿ. ಅದಕ್ಕೆ ಏನಾದರೂ ಉಪಯೋಗ ಉಂಟದು. ಅದಕ್ಕೆ ಮೂರು ಪೈಸೆಯ ಬೂದಿ ಕೂಡ ಅದರಲ್ಲಿ ಆಗುವುದಿಲ್ಲ. ಆದರೆ ಆ ಪರಮಾತ್ಮ ಇದ್ದಾನಲ್ಲ, ಅವ ನಮಗೆ ಯಾವ ಜೀವ ನಮ್ಮ ಆರಾಧನೆ ಮಾಡಿದರೆ, ಪರಮಾತ್ಮವನ್ನು ನಾವು ತಿಳ್ಕೊಂಡ್ರೆ, ಹಿಂದೆ ಹೇಳಿದ್ದುಂಟು, ನೀನೇ ನಾನು ನಾನೇ ನೀನು ಅಂತ ಹೇಳಿ ಪುರಂದರದಾಸರೆಲ್ಲ ಹೇಳಿದಂಥ ಮಾತುಗಳು ಉಂಟು. ಅದರ ತತ್ವವನ್ನು ನಾವು ಈವರೆಗೂ ನಾವು ತಿಳ್ಕೊಳ್ಳಿಲ್ಲ. ನಾವೇ ದೊಡ್ಡವರು ಅಂತೇಳಿ ನಮ್ಮ ಮನಸ್ಸಲ್ಲಿ ಇದೆ, ಏನು ಇಲ್ಲ, ಎಲ್ಲತ್ತೂ ಇಲ್ಲ ಅದು. ಆದರೂ ಕೂಡ ವ್ಯಾವಹಾರಿಕವಾಗಿ ಅದೊಂದು ಇದೆ ಅಷ್ಟೇ ವಿನಃ ಎಲ್ಲರೂ ಜ್ಞಾನಿಗಳೇ. ಖಂಡಿತ ನನಗೆ ಗೊತ್ತುಂಟು. ನಾವು ಬರೇ ಒಂದು ಪಾರಮಾರ್ಥಿಕವಾಗಿ ಮಾತ್ರ ನನಗೆ ಏನೂ ಗೊತ್ತಿಲ್ಲ, ನಾನು ಬಹಳ ದುಡಿತೇನೆ, ನನ್ನ ಸಂಪಾದನೆ ಮಾಡ್ತೇನೆ, ನನ್ನ ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡ್ರಿ ಅಂತೇಳಿ ಹೇಳೋದು ಮಾತ್ರ. ಅದು ಮನುಷ್ಯನ ಕರ್ತವ್ಯ. ಅದು ಮಾಡಲೇಬೇಕು. ಇಲ್ಲದಿದ್ದರೆ ಅವ ತಪ್ಪಾಗ್ತದೆ, ಅದು ಮನುಷ್ಯನಿಗೆ ತಪ್ಪಾಗ್ತದೆ. ಅಂಥದ್ರಲ್ಲಿ ಈ ತತ್ವವನ್ನು ಎಲ್ಲರೂ ಅರಿತು ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಮುಂದುವರೆದು ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ನನ್ನ ಅನುಕಂಪದ ಕಳಕಳಿಯ ವಿನಂತಿ. ಏನಾದರೂ ತಪ್ಪಿದ್ದರೆ ಕ್ಷಮಿಸಬೇಕು. ಇನ್ನು ಮುಂದಿನ ಭಾಗ ಅಂತ ಹೇಳಿದರೆ ಧನ್ಯವಾದ ಸಮರ್ಪಣೆ. ಇದನ್ನು ನಮ್ಮ ಟ್ರಸ್ಟಿನ ಓರ್ವ ಸದಸ್ಯರಾದಂತಹ ಪ್ರಮೋದ್ ಪಾಠಕ್ರವರು ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಸಂಕ್ಷಿಪ್ತವಾಗಿ ಶ್ರೀ ಗುರುದತ್ತಾಯ ನಮಃ. ಇಂದು ಹನುಮ ಜಯಂತಿಯ ವಿಶೇಷ ಸಂದರ್ಭದಲ್ಲಿ ನಮ್ಮ ಈ ಶ್ರೀ ದತ್ತ ಮಂದಿರದಲ್ಲಿ
ದತ್ತ ಮಂದಿರವನ್ನು ಗುರುತಿಸಿ ಇಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ವಿದ್ವಾನ್ ಶ್ರೀ ವೆಂಕಟೇಶ್ ಚಿಪ್ಲೋಣ್ಕರ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ವಾದ್ಯದಲ್ಲಿ ಸಹಕರಿಸಿದಂತಹ ಶ್ರೀ ವೆಂಕಟೇಶ್ ಡೋಂಗ್ರೆ ಮಾಳ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ವಿದ್ಯುತ್ ಅಲಂಕಾರ, ಧ್ವನಿವರ್ಧಕ ಮತ್ತು ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ಶ್ರೀ ಗಿರೀಶ್ ಮರಾಠಿ ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಇಂದಿನ ಈ ಕಾರ್ಯಕ್ರಮದ ಪೂರ್ತಿ ಚಿತ್ರೀಕರಣವನ್ನು ನಡೆಸಿದಂತಹ ವೆಂಕಟೇಶ್ ಬಂಡೆ ಅವರಿಗೂ ಸಹ ಧನ್ಯವಾದಗಳು. ಮತ್ತು ಇಂದು ನೆರೆದಿರುವಂತಹ ಎಲ್ಲ ಭಕ್ತ ಮಹಾಜನರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಮ್ಮ ಈ ದತ್ತ ಮಂದಿರಕ್ಕೆ ಬಂದು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ನೀವು ಪಾಲ್ಗೊಂಡು ಈ ದತ್ತ ಮಂದಿರದ ಅಭಿವೃದ್ಧಿಗೆ ತುಂಬ ಹೃದಯದಿಂದ ಸಹಕರಿಸಬೇಕು ಅಂತ ವಿಶ್ವಸ್ತ ಮಂಡಳಿಯ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು ಒಂದು ಆಮಂತ್ರಣ ಇದೆ. ಇದೇ ಬರುವ ಏಪ್ರಿಲ್ 21 ಮಂಗಳವಾರದಿಂದ 28 ಮಂಗಳವಾರದವರೆಗೆ ಶ್ರೀ ಹರಿಹರೇಶ್ವರ ದೇವರ ಸನ್ನಿಧಿಯಲ್ಲಿ 85ನೇ ವರ್ಷದ ಅಖಂಡ ಶ್ರೀ ರಾಮ ಭಜನಾ ಸಪ್ತಾಹ ಪ್ರಾರಂಭವಾಗಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾನು ಕೇಳಿಕೊಳ್ತೇನೆ. ಮತ್ತೆಲ್ಲ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀದೇವರಿಗೆ ಮಂಗಳಾರತಿ, ಅದಾದ್ಮೇಲೆ ಉಪಹಾರ ವ್ಯವಸ್ಥೆ ಇದೆ. ಎಲ್ಲವನ್ನು ಸ್ವೀಕರಿಸಿ ಎಲ್ಲರೂ ನಂತರ ನಿರ್ಗಮಿಸಬೇಕು ಅಂತ ವಿನಂತಿ.
ಎಲ್ಲ ಶಿಷ್ಯ ವೃಂದದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ದತ್ತ ಮಂದಿರ ವಿಶ್ವಸ್ತ ಮಂಡಳಿಯ ಪರವಾಗಿ ಈಗ ಶ್ರೀ ರಮನಾಥ್ ಲೊಂಡೆ ಅವರು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ ವಿದ್ವಾನ್ ಶ್ರೀ ವೆಂಕಟೇಶ್ ಚಿಪ್ಲೋನ್ಕರ್ ಅವರಿಗೆ. ಆಂಜನೇಯ ಸಹಿತ ಎಲ್ಲರೂ ಹೇಳ್ತಾರೆ, ನಮಗೂ ಹೇಳ್ತಾರೆ. ಆಯ್ತು ಕೊಡಿ. ಹಾಂ ಓಕೆ.